ಅವನೇ ನಮ್ಮ ಪಾಲ್ಗೆ ಆಪತ್ ಬಾಂಧವ ಆಗ್ಬಿಟ್ಟ. ಅವನನ್ನ ನೀನು ಕೊಟ್ಟು ಮದುವೆ ಮಾಡ್ತೀನಿ ಅಂತ ಮಾತು ಕೊಟ್ಟು ಸರಾನು ಉಂಗ್ರ ಹಾಕಿದ್ದೆ. ಇವತ್ತು ಕಣ್ಣೀರು ಹಾಕೊಂಡು ಅವನೇ ಅದನ್ನ ನನಗೆ ವಾಪಸ್ ತಂದು ಕೊಟ್ಟ. ಪಾಪ ಎಷ್ಟು ಅನ್ಕೊಂಡ ಏನೋ, ನನ್ನಿಂದನೂ ತಪ್ಪಾಗೋಯ್ತು. ಅದನ್ನ ಕೊಡದೆ ಹೋದ್ರು ಕೇಳೋ ಅಧಿಕಾರ ನಮ್ಗಿರ್ಲಿಲ್ಲ. ಆದ್ರೂ ಅವನಾಗೆ ತಂದುಕೊಟ್ಟು ದೊಡ್ಡ ಮನುಷ್ಯ ಆಗೋದ. ಈಗ ಪ್ರಕಾಶನ್ ಮೇಲೆ ಏನು ಸಿಂಪತಿ ತೋರಿಸ್ಬೇಕಾಗಿಲ್ಲ. ಆಪತ್ ಬಂದ ಏನ್ ಬಂತು? ನಮ್ಮನೆ ವಸ್ತುನ ನಮಗೆ ವಾಪಸ್ ಕೊಟ್ಟು ಹೋಗಿದ್ದಾನಷ್ಟೇ. ನಮ್ಮನೆ ರಿಯಲ್ ಹೀರೋ ಪ್ರಕಾಶ ಅಲ್ಲ, ಸಾಹೇಬ್ರು. ಈಗ ಪ್ರಕಾಶನ್ ವಿಷಯ ಬಿಟ್ಟು ಬೇರೆದ್ ಮಾತಾಡು. ಬಟ್ಟೆ ವಿಷಯ ಏನಾಯ್ತು? ಅಳಿಯಂಗೆ ಉಂಗ್ರ ತಂದಿದ್ದೀನಿ. ಬೇಗ ನನಗೆ ರೇಷ್ಮೆ ಸೀರೆ ತಂದಿದ್ದೀನಿ. ತಗೊಳ್ಳಿ. ಅಕ್ಕ, ಸೀರೆ ಎಷ್ಟು ಚೆನ್ನಾಗಿದೆ ಅಲ್ವಾ? ಅಪ್ಪ ಒಂದೇ ಸೀರೆನ ತಂದಿದ್ದು? ಹೌದು ಕಣೆ. ನಾನೇನು ಹಳೆ ಬಟ್ಟೆ ಹಾಕೊಂಡು ಓಡಾಡ್ಲಾ? ಹೋಗಪ್ಪ. ಅಪ್ಪ, ಅವಳಿಗೂ ಒಂದು ತರಬೇಕಿತ್ತಲ್ವಾ? ನೋಡು, ಬೇಜ ಮಾಡ್ಕೊಂಡು ಹೋದ್ಲು. ಅವಳು ಕೋಪ ಬಿಸಿಲು ಮಳೆ ಇದ್ದಂಗೆ ಬಿಡೆ, ಹೀಗೆ ಬಂದು ಹಾಗೋಗುತ್ತೆ. ನೀನಾದ್ರೂ ಒಂದು ಒಳ್ಳೆ ಪಂಚೆ ಶರ್ಟ್ ತಗೊಳುತ್ತಾನೆ. ಎಂಗೇಜ್ಮೆಂಟ್ ನಿಂದು, ಇನ್ನು ಮುಂದೆ ಖರ್ಚುಗಳಿರುತ್ತೆ. ಯಾರಮ್ಮ ಕೊಡ್ತಾರೆ? ನನ್ನನ್ನು ಯಾರು ನೋಡ್ಬೇಕು ಬಿಡು. ಅಪ್ಪ, ನಾವು ಬೆಳೆಸ್ತಿರೋ ಸಂಬಂಧ MLA ಸಾಹೇಬ್ರು ಮನೆಯವ್ರದ್ದು. ಅವ್ರಷ್ಟು ಶ್ರೀಮಂತರು. ಅವ್ರ ರೇಷ್ಮೆ ಶರ್ಟು ಪಂಚೆ ಶಲ್ಯದ ಮುಂದೆ ನೀನು ಸಹ ಚೆನ್ನಾಗಿ ಕಾಣಿಸ್ಬೇಕಲ್ವೇನಪ್ಪ? ನೋಡ್ದವ್ರು ಏನು ಅನ್ಕೋತಾರೆ? ಏನು ಅಂದ್ಕೊಳ್ಳಲ್ಲ ಕಣೆ, ಅದಕ್ಕೊಂದು ಒಳ್ಳೆ ಐಡಿಯಾ ಮಾಡಿದ್ದೀನಿ ನೋಡು. ಇದು ನನ್ನ ಹಳೆ ಶರ್ಟು, ಇದು ನನ್ನ ಹಳೆ ಪಂಚೆ. ಅದಕ್ಕೆ ಇದೇ ಕಲರ್ದು ಒಂದು ಶಲ್ಯ ಹಾಕೊಂಡ್ಬಿಡ್ತೀನಿ. ಈ ತರ ಹಳೇದು ಕಾಣುತ್ತಾ? ಕಾಣಲ್ಲ. ಹಿಂಗೆ ಆಯ್ತಾ? ಇಲ್ಲ ಆಯ್ತು, 2 ನಿಮಿಷ. ಈ ಬೇಗ ಮುಗಿಸಿ. ಅಕ್ಕ ಬನ್ನಿ, ಊತಗ ಬನ್ನಿ. ಅವ್ರು ಹೇಳಿದ್ದೆಲ್ಲ ತಂದ್ರ? ಸರಿ, ಒಳಗೆ ತಗೊಳ್ಳಿ. ಅಮ್ಮಣ್ಣ, ಮನೆಗೆ ಹೋಗಿ ಕೇಳ್ಕೊಂಡಿದ್ದೀನಿ, ಮಗಳದು ನಿಶ್ಚಿತಾರ್ಥ, ಒಂದೊಂದು ಆಳು ಬಂದು ಸಹಾಯ ಮಾಡಿ ಅಂತ. 4 ಜನ ಬಂದವ್ರೆ. ಬರ್ತಾರೆ ಬಿಡು ಮೂರ್ತಿ, ನಿಶ್ಚಿತಾರ್ಥ ತಾನೆ, ಖಂಡಿತ ಮದುವೆಗೆ ಎಲ್ಲರೂ ಬಂದೇ ಬರ್ತಾರೆ, ಯೋಚನೆ ಮಾಡ್ಬೇಡ. ಏನ್ ಬರ್ತಾರೋ ಏನೋ. ನಾವು ಪೂಜೆಗೆ ಕಾಯಿಗಳು ಸುಲ್ಕೊಡೋಣ ಅಂದ್ರೆ ಇನ್ನೂ ಈಗ ಸುಲಿತಾ ಕೂತಿದ್ಯಲ್ಲ ನಾವು. ಮೂರ್ತಿ, ಯಾಕೆ ಅಷ್ಟೊಂದು ಮುಚ್ಚಿಡ್ತಾ ಇದೆಯಾ? ಈಗಲಾರು ಹೇಳು ಯಾರು ಅಂತ. ಅದನ್ನ ನಾನು ನನ್ನ ಬಾಯಲ್ಲಿ ಹೇಳಿದ್ರೆ ನೀವೆಲ್ಲ ನಂಬಲ್ಲ. 10 ನಿಮಿಷ ಕಾಯ್ತಾ ಇರು, ಅವರೇ ಬರ್ತಾರೆ ನೋಡುವಂತೆ. ಬಾಳೆಕಂದು ಒಸಿ ಸರಿಯಾಗಿ ಕೊಟ್ಟು ಅವ್ರು ಬಂದ ತಕ್ಷಣ ಬಿದ್ದೋಗ್ಬಿಡ್ಬಾರ್ದು. ಚಂದ್ರ, ಎಲ್ಲಿ ಬಾಳೆ? ಅಯ್ಯೋ, ನಿನಗೆ ಹೇಳ್ದೆ ನೋಡ್ ನಾನು. ಲವ್ ಫಸ್ಟ್ ರ್ಯಾಂಕ್ ರಾಜು, ಬೇಗ ರಂಗೋಲಿ ಯಾಕೆ ಮುಗಿಸು, ಗಂಡು ಬರೋ ಟೈಮ್ ಆಯ್ತು. ನೀನೇನೇ ಮಾಡ್ತಿದ್ಯಾ ಸೋಂಬೇರಿ? ಇವತ್ತು ನಿಮ್ಮ ಅಕ್ಕನ ಎಂಗೇಜ್ಮೆಂಟು ಗೊತ್ತಿಲ್ವೇನೆ? ಬೆಳಗ್ಗೆ ಕಾಮಿಡಿ ಮಾಡ್ತಾ ಇದ್ಯಾ? ಏನೇ ಕಾಮಿಡಿ ಗಿಮಿಡಿ ಅನ್ಕೊಂಡು ನೀನು ಈಗ ಎದ್ದು ಬರ್ತಾ ಇದ್ಯಾ? ಹೋಗಿ ಸ್ನಾನ ಮಾಡ್ಕೊಂಡು ಬಾ ಹೋಗು. ನೀನೇನಪ್ಪ ಒಳ್ಳೆ 6 ತಿಂಗಳು ಹುಡ್ದೋ ನಂಗೆ ಆಡ್ತಿದ್ಯಾ? ಇನ್ನೂ ಟೈಮ್ ಇದೆ, ರೆಡಿ ಆಗ್ತೀನಿ. ಗಂಡು ಬರೋ ಹೊತ್ತಾಯ್ತು ಕಣೆ, ಅವ್ರು ಬರೋಷ್ಟ್ರಲ್ಲಿ ಯಾವ ಕೆಲಸನೂ ಬಾಕಿ ಇರಬಾರ್ದು. ನಿಮ್ಮ ಅಕ್ಕ ರೆಡಿ ಆದ್ಲಾ? ಇನ್ನೊಂದು ಸ್ವಲ್ಪ ಆಗ್ಬೋದು ಅವಳ್ದು. ಅಯ್ಯಯ್ಯೋ, ಅವಳನ್ನ ಬಿಟ್ರೆ ಅಷ್ಟೇ. ನೀನು ಹೋಗು, ಸ್ನಾನ ಮಾಡ್ಕೊಂಡು ಬಾ. ಅವಳನ್ನ ನೋಡ್ತೀನಿ. ಮೇಘನಾ, ನೀನ್ ರೆಡಿನಾ? ಹ್ಞೂ ಅಪ್ಪ. ಹೊಸ ಸೀರೆ ತಾನೇ ಉಟ್ಕೊಂಡಿರೋದು? ಇದನ್ನ ಹುಡ್ಕಕ್ಕೆ ಪೇಟೆನಲ್ಲಿ 7 ಅಂಗಡಿ ಹುಡುಕಿದೀನಿ. ನೋಡು, ನಿಮ್ಗೇನಾದ್ರೂ ಬೇಕಾದರೆ
ನೀನೇನಾದರೂ ಹೇಳ್ಕೋಬೇಕು ಅಂತ ಅನ್ಸಿದ್ರೆ ನನ್ನ ಹತ್ರ ಹೇಳ್ಕೊ. ನಿಮ್ಮಪ್ಪ ನಾನು ಸ್ವಲ್ಪ ಮುಂಗೋಪ, ಎಡಬಟ್ಟು. ಒಂದು ನಿಮಿಷ ನನ್ನ ಜೊತೆ ಬಾಯ್ಲಿ ಬಾ. ನೋಡೆ, ಕೊನೆಗೂ ನಿನ್ನ ಮಗಳಿಗೆ ಮದುವೆ ಮಾಡಿಸ್ತಾ ಇದ್ದೀನಿ. ಯಾರ ಜೊತೆ ಅನ್ಕೊಂಡೆ? ಎಮ್.ಎಲ್.ಎ. ವಿಕ್ರಮ್ ಸಿಂಹ ಸಾಹೇಬ್ರ ಜೊತೆ. ರಾಜ್ಕುಮಾರ ಕಣೆ ಅವ್ನು ನೋಡಕ್ಕೆ. ಇವಳು ಅಷ್ಟೇ, ಇಂಥರ ಸ್ವಲ್ಪ ಮಂಡು. ಅಂತೂ ಇಂತೂ ಹೇಗೋ ಮಾಡಿ ಎಲ್ಲ ಒಪ್ಸಿದ್ದೀನಿ. ತುಂಬ ದೊಡ್ಡ ಸಂಬಂಧ. ನೀನು ಇದ್ದಿದ್ರೆ ಎಷ್ಟು ಖುಷಿ ಪಡ್ತಿದ್ಯೋ ಏನೋ. ನಾಳೆ ನಿನ್ನ ಗಂಡನ ನಾರಾಯಣಪಟ್ಟಣ ಜನ ಎಲ್ಲ ಕೊಂಡಾಡ್ತಾರೆ ಕಣೆ. ರಾಜಕಾರಣಿಗಳ ಬೀಗ ನಾನು. ನಾಳೆಯಿಂದ ವೈಟ್ ಅಂಡ್ ವೈಟ್ ಹಾಕೊಂಡು ಬೀಗದೆ. ಅಪ್ಪ, ಏನಾಯ್ತಪ್ಪ? ಏನಿಲ್ಲ ಕಣೆ, ಖುಷಿಗೆ ಏನೇನೋ ಮಾತಾಡ್ತಾ ಇದ್ದೀನಿ. ಆನಂದ ಬಾಷ್ಪ ಅಂದ್ರೆ ಇದೇ ಅನ್ಸುತ್ತೆ. ಜೀವನದಲ್ಲಿ ಇದೇ ಮೊದಲು ನನ್ನ ಕಣ್ಣೀರಿಂದ ನಾನೇ ನೋಡ್ತಾ ಇರೋದು. ಬಾ, ರೆಡಿಯಾಗು ನೀನು. ಅಕ್ಕ, ಈ ನಿನ್ನ ತಂಗಿ ನಿನಗಾಗಿರೋ ಅನ್ಯಾಯನ ಮರೆತು ತನ್ನ ಪಾಡಕ್ಕೆ ತಾನು ಸಂಭ್ರಮದಲ್ಲಿ ಮದುವೆ ಮಾಡಿಕೊಂಡು ಗಂಡನ ಮನೆಗೆ ಹೋಗ್ತಿದ್ದಾಳೆ ಅಂತ ಅನ್ಕೋಬೇಡ. ನನ್ನ ಮದುವೆ ಆಗಷ್ಟರಲ್ಲಿ ಆ ಕ್ರಿಮಿನಲ್ ಸಿಗ್ತಾನೆ ಅಂತ ಇನ್ಸ್ಪೆಕ್ಟರ್ ಭರವಸೆ ಕೊಟ್ಟಿದ್ದಾರೆ. ವಿಕ್ರಮ್ ಸಿಂಹ ಸಾಹೇಬರು ಅದನ್ನೇ ಹೇಳಿದ್ದಾರೆ. ನಾನು ನಿನ್ನನ್ನಾಗಲಿ ನಿನಗಾಗಿರೋ ಅನ್ಯಾಯನಾಗಲಿ ಮರ್ತಿಲ್ಲ ಅಕ್ಕ. ನಿನ್ನ ಸಾವಿಗೆ ಬೆಲೆ ತರಬೇಕು. ಹಾಗೆ ಮಾಡೇ ಮಾಡ್ತೀನಿ. ನಾನು ಮದುವೆ ಆಗ್ತಿರೋ ಹುಡುಗ ನನಗಿಷ್ಟ ಆದ ಅಲ್ವಾ? ನೀನೀಗಿದ್ದಿದ್ರೆ ಎಷ್ಟು ಖುಷಿ ಪಡ್ತಿದ್ದೆ ಗೊತ್ತಾ? ನೀನಿಲ್ಲೇ ಎಲ್ಲೋ ಇದೆಯಾ ಅಂತ ಫೀಲ್ ಮಾಡ್ಕೋತೀನಿ. ನೀನೆಲ್ಲೇ ಇದ್ರೂ ನನ್ನ ನಿಶ್ಚಿತಾರ್ಥನ, ನನ್ನ ಮದುವೆನ ನೋಡಿ ನನ್ನನ್ನು ಹರಿಸು. ನಿನ್ನ ಆಶೀರ್ವಾದ ಯಾವಾಗಲೂ ನನ್ನ ಮೇಲಿದೆ ಅಂತ ತಿಳ್ಕೊತೀನಿ. ಇದೇನಕ್ಕ ಅಪ್ಶಕನ? ನಾನೇನಾದ್ರೂ ತಪ್ಪು ಮಾಡ್ತಿದ್ದೀನ? ನಾನು ಮದುವೆ ಆಗ್ತಿರೋದು ನಿನಗಿಷ್ಟ ಇಲ್ವಾ? ನಿನ್ ಮನ್ಸಲ್ಲಿ ಏನಿದೆ ಅಕ್ಕ? ಯಾಕೆ ದೀಪ ಹಾರೋಯ್ತು? ದೊಡ್ಡ ಮನುಷ್ಯರು ನಿನ್ನಂಥ ಸಾಮಾನ್ಯ ಮನೆ ಹುಡುಗಿನ ಯಾಕೆ ಮದುವೆ ಮಾಡ್ಕೊಳಿಕ್ ಮುಂದೆ ಬಂದಿದ್ದಾರೆ ಅಂತ. ಸಮಥಿಂಗ್ ರಾಂಗ್ ಅಂತ ನಿನ್ಗೆ ಅನಿಸ್ತಾ ಇಲ್ವಾ ಮೇಘು? ಅದನ್ನು ಮುಚ್ಚಿಡೋಕೆ ನೀನು ಮದುವೆ ಆಗ್ತಿದ್ದಾರೋ ಇಲ್ಲ? ಈಗ ಏನಾಯ್ತು ಅಂತ ನೀವು ಸೀರಿಯಸ್ ಆಗಿ ಕೂತ್ಕೊಂಡಿದ್ಯಾ? ಏನೋ ತಪ್ಪು ನಡೀತಿದ್ದೀನೋ ಅಂತ ಕಳವಳ ಆಗ್ತಿದೆ ನನಗೆ. ಅಕ್ಕನ ಮುಂದೆ ಹಚ್ಚಿದ ದೀಪ ಆರೋಯ್ತಲ್ವೇನೆ, ಅದಕ್ಕೆ ನಿನ್ನ ಮನಸ್ಸು ಡಿಸ್ಟರ್ಬ್ ಆಗಿದೆ ಅಷ್ಟೇ. ಏನಾಯ್ತು ನಿಮಗೆ? ನಾನು ಏನಾದರೂ ತಪ್ಪು ಮಾಡ್ತಿದ್ದೀನ?